ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಅಪ್ಪ ಅಮ್ಮನ ಅಣ್ಣ ಕರ್ಕೊಂಡು ಹೋಗಿದ್ದಾನೆ ಕಾರಲ್ಲಿ. ನಾವು ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಕಾಯ್ತಾಯಿದ್ದೀವಿ. ನಮ್ಮ ಪ್ರಸನ್ನ ಮಾಮ, ಕುಮಾರಣ್ಣ, ಹಾಗೆ ನಮ್ಮ ಶಾರದಮ್ಮ, ನಮ್ಮ ಅತ್ತಿಗೆದಿರು 3 ಜನ, ನಿರ್ಮಲಾ ಅತ್ತಿಗೆ, ಸುಧಾ ಅತ್ತಿಗೆ, ಹಾಗೆಯೇ ಚೈತ್ರ ಅತ್ತಿಗೆ. ಇಷ್ಟು ಜನ ನಾವು ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡು ಓಡ್ತಾಯಿದ್ದೀವಿ. ಟ್ರೈನಲ್ಲಿ ಹೋಗೋ ಮಜಾನೇ ಬೇರೆ. ನಾವು ಜಾಸ್ತಿ ಟ್ರೈನಲ್ಲೇ ಓಡಾಡ್ತಾ ಇದ್ದಿದ್ದು ಚಿಕ್ಕ ಮಕ್ಕಳಿದ್ದಾಗ. ಸಂಪಿಗೆ ರೋಡ್ಗೆ ಹೋಗ್ತಾಯಿದ್ದೀವಿ. ಸಂಪಿಗೆ ರೋಡಲ್ಲಿ ರೀಚ್ ಆದ್ವಿ. ಸಂಪಿಗೆಗೆ ಹೋಗೋದಕ್ಕೆ ಇವಾಗ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತಾ ಇರುವಾಗ ನೈಟು ಮಳೆ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ವೆದರು ಬೆಳಗ್ಗೆ. ಹಾಗೆಯೇ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿತ್ತು. ಅಂದಿವೆ ಹೋಗ್ತಾ ರೋಡಲ್ಲಿ ಯಾರ್ದೋ ಮನೆ ಹತ್ರ ಒಂದು ಮಾವಿನ ಮರ ಕಾಣಿಸ್ತು. ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಹೋಗಿ ಕಿತ್ಕೊಂಡು ಬಂದರು. ತೊಗೊಂಡು ಬರ್ತಾ ಅದರಲ್ಲಿ ಹಾಡು ಹೇಳಿದ್ರು. ಆಮೇಲೆ ಹೊಡೆದ್ಬಿಟ್ಟು ನಮಗೆ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಹಣ್ಣು. ಈಗ ಅಲ್ಲಿಂದ ನಡ್ಕೊಂಡು ಹೋದ್ವಿ. ದೇವಸ್ಥಾನ ರೀಚ್ ಆದ್ವಿ. ಹೋಗಿದ ತಕ್ಷಣ ಅಲ್ಲೇ ಸರೌಂಡಿಂಗು ಅಲ್ಲೇ ಮಜ್ಜಿಗೆ ಪಾನಕ ಕೊಡ್ತಾಯಿದ್ರು. ಬಿಸಿಲು ಜಾಸ್ತಿ ಆಗ್ತಾಯಿತ್ತು ಅಂಥೇಳಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ. ತುಂಬಾ ಜನ ಇತ್ತು. ಆಮೇಲೆ ಹೋಗೋಣ ಅಂತ ಹೇಳಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಗ ಆಚೆ ಬಂದ್ವಿ. ಅಲ್ಲೂ ಅಷ್ಟೇ ಆಚೆಗಡೆ ಮಜ್ಜಿಗೆ ಪಾನಕ, ಜ್ಯೂಸು ಈ ಥರನೇ ಕೊಡ್ತಾಯಿದ್ರು. ಅದು ಆಯಿತು. ಅದೆಲ್ಲ ಆದಮೇಲೆ ಹಿಂದೆ ಬಂದರೆ ಪದ್ಮಾವತಿ ಅಮ್ಮನವ್ರು ಇರ್ತಾರೆ. ಅಲ್ಲೂ ದರ್ಶನ ಆಯಿತು. ಹಾಗೆಯೇ ಆಚೆ ಬಂದರೆ ಈಗಲ್ಲಿ ನಾಮಗಳನ್ನ ಇಕ್ತಾಯಿದ್ರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ನಾಮಗಳು ಫೇಮಸ್ಸು. ಮಗ ಬೇಡ ಅಂತಿದ್ದ. ಹಾಗೆ ನಮ್ಮಣ್ಣ ಇಲ್ಲ ಪರವಾಗಿಲ್ಲ ಹಾಕಿಸ್ಕೊ ಅಂತ ಹೇಳಿ ಹಾಕ್ತಾಯಿದ್ದಾನೆ. ನೋಡಿದ್ರಿ ಅನಿಸುತ್ತೆ. ಅಲ್ಲಿ ಯಾವುದೋ ಒಂದು ಅಜ್ಜಿ ವ್ಯಾಪಾರ ಮಾಡ್ತಾಯಿದ್ರು. ನಾನು ವ್ಯಾಪಾರ ಮಾಡಿಕೊಡ್ತೀನಿ ಅಜ್ಜಿ ಅಂತ ಹೇಳಿ ನಮ್ಮಣ್ಣನೂ 100 ರೂಪಾಯಿಗೆ ಟೋಪಿ ಅಂತ ಮಾರ್ತಾಯಿದ್ದ. ಆ ಥರ ಮಾಡೋದ್ರಿಂದ ಅವನಿಗೂ ಖುಷಿಯಾಯಿತು, ನಮಗೂ ಅದು ನೋಡಿ ಖುಷಿಯಾಯಿತು. ಅವನು ಆ ಥರನೇ ಸ್ವಲ್ಪ ಚೆನ್ನಾಗಿರುತ್ತೆ. ಅವನಿದ್ರೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ನಗಿಸ್ತಾನೆ, ರೇಗಿಸ್ತಾ ಇರ್ತಾನೆ, ತಮಾಷೆ ಮಾಡ್ತಾ ಇರ್ತಾನೆ. ಇದೆಲ್ಲ ಆದ ನಂತರ ತುಂಬ ಜನ ಸೇರಿದರು. ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿತ್ತು. ಹಾಗೆ ಮಳೆ ಬಂದು ಹೋಗ್ತಾಯಿತ್ತು. ಇದೆಲ್ಲ ಆದಮೇಲೆ ತೇರು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನಾವು ಇಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಅಣ್ಣನ ಮನೇಲಿ ಅಷ್ಟು ಕಾರು ಇನ್ನೂ ತೊಗೊಂಡಿರಲಿಲ್ಲ. ಆವಾಗ ನಡ್ಕೊಂಡೆ ಇಲ್ಲಿಗೆ ಸಂಪಿಗೆ ರೋಡಿಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಆವಾಗ ಯಾರಾದ್ರು 2 ವೀಲರಲ್ಲಿ ಹೋಗ್ತಾಯಿದ್ರೆ ನಮಗೆ ಡ್ರಾಪ್ ಮಾಡಿ ಅಂತ ಕೇಳ್ತಾಯಿದ್ವಿ. ಇಲ್ಲ ಅದು ಆ ಥರ ಇರಲಿಲ್ಲ ಅಂದರೆ ನಾವು ನಡ್ಕೊಂಡೇ ಬರ್ತಾಯಿದ್ವಿ 4 ಕಿಲೋಮೀಟ್ರ್ ಸಹ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಆಯಿತು.
ದೇವಸ್ಥಾನದಲ್ಲೂ ಅಷ್ಟೇ ತೇರು ಹೊರಡೋಕ್ಕೆ ಮುಂಚೆ ಗರುಡ ಬಂದು 3 ರೌಂಡು ಹಾಕಿ ಅದಾದ ನಂತರ ತೇರನ್ನ ಎಳೆದಿದ್ದು. ಇದೆಲ್ಲ ಆದಮೇಲೆ ಅಲ್ಲೇ ಊಟ ಸಹ ಇತ್ತು. ಬಿಸಿಬೇಳೆ ಬಾತು, ಪೊಂಗಲ್ಲು, ಹಾಗೆಯೇ ಮೊಸರನ್ನ ಇಷ್ಟು ಇತ್ತು. ಇಷ್ಟೆಲ್ಲ ಮಾಡಿಕೊಂಡು ನಾವೀಗ ಊರಿಗೆ ಹೊರಡ್ತಾ ಇದ್ದೀವಿ ಮತ್ತೆ ಟ್ರೈನಲ್ಲಿ. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.